ವೆಲ್ಕಮ್ ಟು ಶ್ರುತಿಸ್ ಕಿಚನ್. ಇವತ್ತು ನಾವು ಒಂದು ಫುಲ್ ಚಿಕನ್ ಅನ್ನು ಕುಕ್ಕರ್ ಅಲ್ಲಿ ಬೇಯಿಸಿ ಅದನ್ನು ಫ್ರೈ ಮಾಡುವುದು ಹೇಗೆ ಅಂತ ನೋಡುವ. ಇದೊಂದು ಫೇಮಸ್ ಟ್ರೆಂಡಿಂಗ್ ಹಾಗೊಂದೆಲ್ಲ ಟೇಸ್ಟಿ ಆದಂತಹ ಚಿಕನ್ ರೆಸಿಪಿ ಆಗಿದೆ. ಹಾಗಿದ್ರೆ ಬನ್ನಿ ಹೇಗೆ ಮಾಡುವುದಂತ ನೋಡುವ. ನೋಡಿ, ನಾನೊಂದು ಫುಲ್ ಚಿಕನ್ ತಗೊಂಡಿದ್ದೇನೆ. ಅದನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಂಡು ಹೀಗೆ ಕಟ್ಸ್ಗಳನ್ನು ಕೊಟ್ಟಿದ್ದೇನೆ. ನೋಡಿ, ಎಲ್ಲಾ ಕಡೆ ಕಟ್ಸ್ಗಳನ್ನು ಕೊಟ್ಟಿದ್ದೇನೆ. ಹಿಂಬದಿಗೆ ಕೂಡ ಇದೇ ರೀತಿ ಕಟ್ಗಳನ್ನು ಕೊಟ್ಟಿದ್ದೇನೆ. ಈ ರೀತಿ ಕಟ್ಗಳನ್ನು ಕೊಡುವುದರಿಂದ ಇದಕ್ಕೆ ಮಸಾಲೆಗಳೆಲ್ಲ ಚೆನ್ನಾಗಿ ಹಿಡಿಯುತ್ತದೆ. ಇನ್ನು ಇದಕ್ಕೆ ಮ್ಯಾರಿನೇಟ್ ಮಾಡಲಿಕ್ಕಿರುವ ಮಸಾಲವನ್ನು ರೆಡಿ ಮಾಡುವ. ಅದಕ್ಕೆ ಬೇಕಾಗಿ ನಾನೊಂದು ಚಿಕ್ಕ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಟೊಮೆಟೊ, 2 ಕಾಯಿ ಮೆಣಸು, ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕರ್ಡ್ ಅನ್ನು ತಗೊಂಡಿದ್ದೇನೆ. ಇದನ್ನು ಇನ್ನು ನಾವು ಜಾರ್ಗೆ ಹಾಕಿ ಚೆನ್ನಾಗಿ ರುಬ್ಬಿ ತೆಗಿಬೇಕು. ನೋಡಿ, ನಾನು ಮಸಾಲವನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ತೆಗೆದಿದ್ದೇನೆ. ಪೇಸ್ಟ್ ಮಾಡಿದ ಮಸಾಲವನ್ನು ಚಿಕನ್ನ ಮೇಲೆ ಹಾಕ್ತಾ ಇದ್ದೇನೆ. ಇನ್ನು ಇದಕ್ಕೆ ನಾವು ಉಳಿದ ಮಸಾಲೆಗಳನ್ನು ಹಾಕುವ. 1 ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೇನೆ. 1 ಟೀ ಸ್ಪೂನ್ ಆಗುವಷ್ಟು ಅರಶಿನ ಹುಡಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹುಡಿ, 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ, 1 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೀ ಸ್ಪೂನ್ ಆಗುವಷ್ಟು ವಿನೆಗರ್. ಇನ್ನು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈ ಕಟ್ಸ್ಗಳಿಗೆಲ್ಲ ಚೆನ್ನಾಗಿ ಹಿಡಿಯುವಂತೆ ಮಿಕ್ಸ್ ಮಾಡಬೇಕು. ಇದರ ಒಳಗೆಲ್ಲ ಚೆನ್ನಾಗಿ ಎಲಿಬೇಕು. ಹಾಗೆ ಈ ಚಿಕನ್ ಅನ್ನು ಹೀಗೆ ಮಗುಚಿ ಹಾಕಿ ಕೂಡ ಅದರ ಹಿಂಬದಿಗೆ ಕೂಡ ಚೆನ್ನಾಗಿ ಸವರಬೇಕು. ನಾವು ಚಿಕನ್ ತಗೊಳ್ಳುವಾಗ ಸಣ್ಣ ಚಿಕನ್ ಅನ್ನೇ ತಗೊಂಡ್ರೆ ಒಳ್ಳೆಯದು. ಯಾಕಂದ್ರೆ ಈ ಸಣ್ಣ ಚಿಕನ್ ಆದ್ರೆ ನಮಗೆ ಒಳ್ಳೆ ಚೆನ್ನಾಗಿ ಬೆಂದು ಸಿಗ್ತದೆ. ಇದರ ಒಳಭಾಗಕ್ಕೂ ಕೂಡ ಚೆನ್ನಾಗಿ ಮಸಾಲ ಹಾಕಬೇಕು. ನೋಡಿ, ಮಸಾಲ ಎಲ್ಲ ಚೆನ್ನಾಗಿ ಎಲ್ಲ ಕಡೆ ಆಗಿದೆ. ಇನ್ನು ಈ ಚಿಕನ್ ಅನ್ನು ಒಂದು 2 ಗಂಟೆಗಳಷ್ಟು ಹೊತ್ತು ರೆಸ್ಟ್ ಮಾಡಲಿ ಇಡಬೇಕು. ಆಗಲೇ ಈ ಚಿಕನ್ಗೆ ಎಲ್ಲ ಮಸಾಲೆಗಳೆಲ್ಲ ಚೆನ್ನಾಗಿ ಹಿಡಿತದೆ. ಚಿಕನ್ ಮ್ಯಾರಿನೇಟ್ ಮಾಡಿಟ್ಟು ನಾನೊಂದು 2 ಗಂಟೆ ಹೊತ್ತು ಕಳೆಯಿತು. ಇನ್ನು ನಾವು ಈ ಚಿಕನ್ ಅನ್ನು ಒಂದು ಕುಕ್ಕರಲ್ಲಿ ಬೇಯಿಸಿ ತೆಗೆಯುವ. ಅದಕ್ಕಿಂತ ಮೊದಲು ನಾನು ಈ ಚಿಕನ್ನ ಕಾಲುಗಳನ್ನು 2 ಜೋಡಿಸಿ ನೂಲಲ್ಲಿ ಕಟ್ತಾ ಇದ್ದೇನೆ. ಕಟ್ಟದಿದ್ರೆ ಈ ಚಿಕನ್ನ ಕಾಲುಗಳು ಭಾಗ ಆಗಿ ಬೇರೆ ಬೇರೆ ಆಗ್ಬೋದು. ನಾನೊಂದು ಕುಕ್ಕರ್ ಬಿಸಿ ಮಾಡಲಿಟ್ಟು ಅದಕ್ಕೆ ನಾನು 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಹಾಕುವುದರಿಂದ ಚಿಕನ್ ಬೇಯುವಾಗ ತಲೆ ಹಿಡಿಯುವುದಿಲ್ಲ. ಅದಕ್ಕಾಗಿ ನಾನು ಎಣ್ಣೆ ಹಾಕಿದ್ದೇನೆ. ನಾನೊಂದು 5 ಲೀಟರ್ನ ಕುಕ್ಕರ್ ತಗೊಂಡಿದ್ದೇನೆ. ಎಣ್ಣೆ ಬಿಸಿ ಆಗಿದೆ. ಇನ್ನು ಇದರೊಳಗೆ ಚಿಕನ್ ಹಾಕ್ತೇನೆ. ಇನ್ನು ಪಾತ್ರೆಯಲ್ಲಿ ಉಳಿದಂತಹ ಮಸಾಲವನ್ನು ಈ ಚಿಕನ್ಗೆ ಹಾಕ್ತೇನೆ. ಇನ್ನು ನಾವು ಇದನ್ನು ಒಂದು 5 ನಿಮಿಷದಷ್ಟು ಹೊತ್ತು ಒಂದು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಮುಚ್ಚಿಟ್ಟು ಬೇಯಿಸುವ. ನೋಡಿ, ಈಗ ನಾನು ಇಟ್ಟು ಒಂದು 20 ನಿಮಿಷ ಕಳೀತು. ನಾನು 5 ನಿಮಿಷದಷ್ಟು ಹೊತ್ತು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸಿದೆ. ಆಮೇಲೆ ಲೋ ಫ್ಲೇಮಲ್ಲಿಟ್ಟು ಒಂದು 15ರಿಂದ 20 ನಿಮಿಷದಷ್ಟು ಹೊತ್ತು ಬೇಯಿಸಿದ್ದೇನೆ. ಹಾಗೆ ಅದರ ಎಡೆಗೆ ನಾನೊಮ್ಮೆ ಮುಚ್ಚಳ ತೆಗೆದು ಚಿಕನನ್ನೊಮ್ಮೆ ಮಗುಚಿ ಹಾಕಿದ್ದೇನೆ. ನೋಡಿ, ಚಿಕನ್ ಒಳ್ಳೆ ಬೆಂದು ಅದರ ನೀರೆಲ್ಲ ಬಿಟ್ಟಿದೆ. ಇನ್ನು ನಾವು ಈ ಚಿಕನನ್ನು ಒಂದು ಸ್ವಲ್ಪ ಫ್ರೈ ಮಾಡಿ ತೆಗೆಯುವ. ನೋಡಿ, ನಾನು ಚಿಕನ್ ಫ್ರೈ ಮಾಡಲು ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಲಿಟ್ಟಿದ್ದೇನೆ. ಈಗ ಎಣ್ಣೆ ಬಿಸಿಯಾಗಿದೆ. ಇನ್ನು ನಾನು ಇದಕ್ಕೆ ಚಿಕನ್ ಅನ್ನು ಹಾಕ್ತಾ ಇದ್ದೇನೆ. ಚಿಕನ್ ಒಳ್ಳೆ ಬೆಂದಿದೆ ಕುಕ್ಕರಲ್ಲಿ. ಆದರೆ ಈ ರೀತಿ ಫ್ರೈ ಮಾಡುವುದರಿಂದ ನಮಗೆ ಇದರ ಚಿಕನ್ನ ಹೊರಭಾಗ ಒಳ್ಳೆ ಫ್ರೈ ಆಗಿ ಸಿಗ್ತದೆ. ಹಾಗೆ ಒಳ್ಳೆ ಕ್ರಿಸ್ಪಿಯಾಗಿ ಸಿಗ್ತದೆ. ಹಾಗೆ ಈ ಚಿಕನ್ ಅನ್ನು ಎಲ್ಲ ಕಡೆ ಹೀಗೆ ಮಗುಚಿ ಹಾಕಿ ಎಲ್ಲ ಫ್ರೈ ಮಾಡಿ ತೆಗಿಬೇಕು. ನೋಡಿ, ಚಿಕನ್ ಎಲ್ಲ ಕಡೆ ಒಳ್ಳೆ ಫ್ರೈ ಆಗಿದೆ. ಇನ್ನು ಈ ಚಿಕನ್ ಅನ್ನು ಒಂದು ಬೇರೆ ಪ್ಲೇಟಿಗೆ ಶಿಫ್ಟ್ ಮಾಡುವ. ಈ ರೆಸಿಪಿಯನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಇನ್ನು ಈ ಚಿಕನ್ ಅನ್ನು ತಿನ್ಬಹುದು. ಆದರೆ ನಾನು ಇದಕ್ಕೆ ಇನ್ನೊಂದು ಮಸಾಲೆ ರೆಡಿ ಮಾಡಿ ಅದರಲ್ಲಿ ಚಿಕನ್ ಅನ್ನು ಡಿಪ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಚಿಕನ್ ತುಂಬಾನೇ ಟೇಸ್ಟಿಯಾಗಿ ಬರ್ತದೆ. ಸೊ ಅದಕ್ಕಾಗಿ ನಾನು ಇದೇ ಪ್ಯಾನ್ಗೆ
ಒಂದು ಮೀಡಿಯಂ ಸೈಜಿನ ಆನಿಯನ್ ಅನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಟು ಅದನ್ನು ಹಾಕ್ತಾ ಇದ್ದೇನೆ. ಇನ್ನು ನಾನೊಂದು 2 ಕಾಯಿ ಮೆಣಸನ್ನು ತಗೊಂಡಿದ್ದೇನೆ. ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈ ಆನಿಯನ್ ಚೆನ್ನಾಗಿ ಬೇಯಲಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಒಂದು ಟೀ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ನೋಡಿ ಆನಿಯನ್ ಬೆಂದಿದೆ. ಇನ್ನು ಇದನ್ನು ನಾವು ಲೋ ಫ್ಲೇಮ್ ಅಲ್ಲಿ ಇಟ್ಟು ಮಸಾಲೆಗಳನ್ನು ಹಾಕುವ. ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿನ ಹುಡಿ, 1 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹುಡಿ, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ, 1/4 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್. ಇನ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡುವ. ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಇನ್ನು ನಾನು ಇದಕ್ಕೆ 1 ಟೊಮೆಟೊ, ಸಣ್ಣ ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಈ ಟೊಮೆಟೊ ಚೆನ್ನಾಗಿ ಬೇಯಲಿ, ಅದಕ್ಕೋಸ್ಕರ ನಾನು ಇದನ್ನು ಮುಚ್ಚಿಟ್ಟು ಬೇಯಿಸ್ತಾ ಇದ್ದೇನೆ. ನೋಡಿ ಟೊಮೆಟೊ ಚೆನ್ನಾಗಿ ಬೆಂದಿದೆ. ಇನ್ನು ನಾವು ಇದಕ್ಕೆ ಸಾಸ್ಗಳನ್ನು ಆ್ಯಡ್ ಮಾಡುವ. 2 ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೆಟೊ ಕೆಚಪ್ ಹಾಕ್ತಾ ಇದ್ದೇನೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಸೋಯಾ ಸಾಸ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನಾನೊಂದು ಅರ್ಧ ಕ್ಯಾಪ್ಸಿಕಮ್ ಅನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟದ್ದು ಹಾಕ್ತಾ ಇದ್ದೇನೆ. ನಾನು ಆರೆಂಜ್ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೇನೆ, ನೀವು ಯಾವುದು ಬೇಕಾದರೂ ಹಾಕ್ಬಹುದು. ಈ ಕ್ಯಾಪ್ಸಿಕಮ್ ಬೇಯೋದು ಬೇಡ ಜಾಸ್ತಿ, ಚಿಕನ್ ಹಾಕಿದ ಮೇಲೆ ಬೆಂದು ಸಿಗ್ತದೆ. ಇನ್ನು ನಾವು ಇದಕ್ಕೆ ಚಿಕನ್ ಅನ್ನು ಹಾಕುವ. ಇನ್ನು ಈ ಮಸಾಲೆಗಳನ್ನು ಈ ಚಿಕನ್ನ ಮೇಲೆ ಎಲ್ಲ ಕಡೆ ಸವರಬೇಕು, ಆಗಲೇ ಈ ಮಸಾಲದ ಫ್ಲೇವರ್ ಈ ಚಿಕನ್ ನಲ್ಲಿ ಚೆನ್ನಾಗಿ ಹಿಡಿಯುವುದು. ಇನ್ನು ನಾವು ಇದಕ್ಕೆ ಕುಕ್ಕರಲ್ಲಿ ಬೇಯಿಸಿ ಬಾಕಿ ಉಳಿದಂತಹ ಗ್ರೇವಿಯನ್ನು ಇದಕ್ಕೆ ಹಾಕುವ. ಇನ್ನು ಈ ಗ್ರೇವಿಯಲ್ಲಿ ಸ್ವಲ್ಪ ಹೊತ್ತು ಚಿಕನ್ ಬೇಯಲಿ. ಈ ಗ್ರೇವಿ ಒಳ್ಳೆ ತಿಕ್ಕಾಗಿ ಬರುವವರೆಗೆ ನಾವು ಈ ಚಿಕನ್ ಅನ್ನು ಆಚೆ ಈಚೆ ಹಾಕಿ ಮಗುಚಿ ಹಾಕಿ ಚೆನ್ನಾಗಿ ಬೇಯಿಸಬೇಕು. ಆಗಲೇ ನಮಗೆ ಈ ಮಸಾಲದ ಫ್ಲೇವರ್ ಈ ಚಿಕನ್ಗೆ ಚೆನ್ನಾಗಿ ಹಿಡಿತದೆ. ನೋಡಿ ಗ್ರೇವಿ ಎಲ್ಲ ಡ್ರೈ ಆಗ್ತಾ ಬಂದಿದೆ. ಇನ್ನು ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕುವ. ಇದೀಗ ಆಗ್ತಾ ಬಂದಿದೆ. ಇನ್ನೊಂದು ಸಲ ಮಗುಚಿ ಹಾಕಿ ನಾವು ಫ್ಲೇಮ್ ಆಫ್ ಮಾಡಿದರೆ ಸಾಕು. ನೋಡಿ ನಾವು ಈ ರೀತಿ ಮಸಾಲ ಮಾಡಿ ಇದಕ್ಕೆ ಹಾಕುವುದರಿಂದ ಇಂಡೋ ಚೈನೀಸ್ ಸ್ಟೈಲಲ್ಲಿ ಒಳ್ಳೆ ಫ್ಲೇವರ್ ಬರ್ತದೆ ಈ ಚಿಕನ್ಗೆ. ನೋಡಿ ಈ ಕುಕ್ಕರ್ ಚಿಕನ್ ರೆಡಿ ಆಗಿದೆ. ಇನ್ನು ನಾವು ಫ್ಲೇಮ್ ಆಫ್ ಮಾಡಿ ಸರ್ವಿಂಗ್ ಪ್ಲೇಟ್ಗೆ ಶಿಫ್ಟ್ ಮಾಡುವ. ನೋಡಿ ಬಾಯಿ ನೀರೂರಿಸುವಂತಹ ಕುಕ್ಕರ್ ಚಿಕನ್ ರೆಡಿ ಆಗಿದೆ. ಇದು ಚಪಾತಿ ಜೊತೆಗೆ, ಪರಾಟದ ಜೊತೆ, ಅದೇ ರೀತಿ ಕುಬ್ಬೂಸಿನ ಜೊತೆಗೆ ಕೂಡ ಒಳ್ಳೆ ಕಾಂಬಿನೇಷನ್ ಆಗಿರ್ತದೆ. ನೀವು ಕೂಡ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿ ಆಗಿರ್ತದೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಮುಂದಿನ ವಿಡಿಯೋಗಳನ್ನು ನೀವು ನೋಡಲು ಇಚ್ಛಿಸುವಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಬರುವವರೆಗೆ ಬಿ ಹೆಲ್ತಿ, ಟೇಕ್ ಕೇರ್, ಬೈ.